ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಬೆಂಗಳೂರಿನ HSR ಲೇಔಟ್ನಲ್ಲಿ ಸಂಸದ ಅನಂತ್ ಕುಮಾರ್ MT ಎಜುಕೇಷನ್ ನಡಿ ರಿಟೇಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮುಂತಾದ ಕೋರ್ಸ್ ಮಾಡಿದ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿದರು. ಅಲ್ಪಸಂಖ್ಯಾತರ ಏಳಿಗೆಗಾಗಿ ಶ್ರಮಿಸುವ MT ಎಜುಕೇಷನ್ ಸಂಸ್ಥೆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಒಟ್ಟು 346 ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಪ್ರಮಾಣ ಪತ್ರ ಸ್ವೀಕರಿಸಿದ್ರು. ಸಂಸ್ಥೆ ಕಾರ್ಯವನ್ನ ಅನಂತ್ ಕುಮಾರ್ ಶ್ಲಾಘಿಸಿದ್ರು. ಮುಸ್ಲಿಂ ಮಹಿಳೆಯರಿಗೆ ನಮ್ಮ ಡಾಕ್ಟರ್ ಆಯೇಷಾ ಅವರು ಮತ್ತು MT ಎಜುಕೇರ್ ಅವರು, ನಮ್ಮ ಸತೀಶ್ ರೆಡ್ಡಿ ಮತ್ತು ಲತಾ ನರಸಿಂಹಮೂರ್ತಿ ಅವರ ಸಹಕಾರದಿಂದ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ರಚಿಸಿದ್ದಾರೆ. ಅವರಿಗೆ 5 ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಸಾಫ್ಟ್ವೇರು, ಬಿಸ್ನೆಸ್ ಮ್ಯಾನೇಜ್ಮೆಂಟು ಈ ಥರದ ಬೇರೆ ಬೇರೆ ಸಂಗತಿಗಳಲ್ಲಿ ಅವ್ರಿಗೆ 3 ತಿಂಗಳು ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಸಮಾಜದಲ್ಲಿ ಸ್ವಾವಲಂಬನೆಯಿಂದ ಮತ್ತು ಸ್ವಾಭಿಮಾನದಿಂದ ಎದ್ದು ನಿಂತ್ಕೊಳ್ತಾ ಇರೋದು ಮನಸ್ಸಿಗೆ ಒಂದು ಭಾಳ ಸಂತೋಷ ಕೊಡುವಂಥ ಸಂಗತಿಯಾಗಿದೆ. ಅವರ ಪ್ರಯತ್ನಕ್ಕೆ, MT ಎಜುಕೇರ್ನ ಪ್ರಯತ್ನಕ್ಕೆ ನಾನು ಶುಭ ಹಾರೈಕೆಗಳನ್ನು ಕೊಡ್ತಾ ಇದ್ದೇನೆ. ಕನ್ನಡದ ಕಿಚ್ಚ ನಟ ಸುದೀಪ್ ಹುಟ್ಟುಹಬ್ಬದ ಸಡಗರ ಸಂಭ್ರಮದಲ್ಲಿದ್ದಾರೆ. ನಾಳೆ ಕಿಚ್ಚನ ಹುಟ್ಟುಹಬ್ಬ. ಆದರೆ ಒಂದು ದಿನ ಮುನ್ನವಾದ ಇಂದಿನಿಂದಲೇ ಅಭಿಮಾನಿಗಳ ದಂಡು JP ನಗರದ ನಿವಾಸದ ಬಳಿ ಜಮಾಯಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ಮಂಡ್ಯದ ವಾಲ್ಮೀಕಿ ಸಂಘ ಮತ್ತು ಇನ್ನಿತರ ಸಂಘಗಳು ಜೊತೆಗೂಡಿ 2 kg ತೂಕದ ಬೆಳ್ಳಿ ಗದೆಯನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನೆಚ್ಚಿನ ನಾಯಕನಿಗಾಗಿ ಅತೀವ ಪ್ರೀತಿಯಿಂದ ಗದೆಯನ್ನ ರೆಡಿ ಮಾಡಿಸಿಕೊಂಡು ಬಂದಿದ್ರು. ನಾಳೆ ಅಭಿಮಾನಿಗಳ ಅಬ್ಬರ ಇನ್ನೂ ಹೆಚ್ಚಾಗುತ್ತೆ. ಹಾಗಂತಲೇ ಒಂದು ದಿನ ಮೊದಲೇ ಬಂದು ಕಿಚ್ಚನಿಗೆ ಈ ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಅಖಿಲ ಕರ್ನಾಟಕ ಸುದೀಪ್ ಅಭಿಮಾನಿಗಳ ಸಂಘ ಸೊನ್ನೇನಹಳ್ಳಿಯ ಅನಾಥಾಶ್ರಮ ಒಂದನ್ನ ದತ್ತು ಕೂಡ ತೆಗೆದುಕೊಳ್ತಾ ಇದೆ. ಒಟ್ಟಾರೆ ಕಿಚ್ಚನ ಈ ಸಲದ ಹಬ್ಬ ಒಂದು ರೀತಿ ಈಗೋತ್ಸವವಾಗಲಿದೆ. ಬೆಳಗ್ಗೆಯಿಂದಲೇ ಅಭಿಮಾನಿಗಳು ಕಿಚ್ಚನ ಹುಟ್ಟುಹಬ್ಬವನ್ನ ತಮ್ಮ ಹಬ್ಬದಂತೆ ಸಂಭ್ರಮಿಸಲು ರೆಡಿಯಾಗಿದ್ದಾರೆ. ಇವತ್ತು ನಾವು ಮಂಡ್ಯ ಜಿಲ್ಲಾ ಅಂಬರೀಷ್ ಅಭಿಮಾನಿಗಳ ಸಂಘದಿಂದ ಮತ್ತು ಅಶೋಕ್ ಕೇಣಿಯವರ ಅಭಿಮಾನಿಗಳ ಸಂಘದಿಂದ ಮತ್ತು ಶ್ರೀರಂಗಪಟ್ಟಣ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘ ಮತ್ತು ವಾಲ್ಮೀಕಿ ಸಂಘದಿಂದ ಇವತ್ತು ಸುದೀಪ್ ಅವ್ರಿಗೆ ಬೆಳ್ಳಿ ಗದೆಯನ್ನು ಇವತ್ತು ಅರ್ಪಿಸೋಕ್ಕೆ ನಾವೆಲ್ಲ ಶ್ರೀರಂಗಪಟ್ಟಣ ತಾಲೂಕಿಂದ ಸುಮಾರು ಒಂದು 450 ಜನ ಇಲ್ಲಿಗೆ ಬಂದಿದ್ದೇವೆ. ಎಲ್ಲ ನಮ್ಮ ನಾಯಕರಾದಂಥ ಯುವ ನಾಯಕರು KS ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ ಇಲ್ಲಿಗೆ ಬಂದು ಇವತ್ತು ನಾವು ಸುದೀಪ್ ಅವ್ರಿಗೆ ಈ ಒಂದು ಬೆಳ್ಳಿ ಗದೆಯನ್ನು ಅರ್ಪಿಸೋಕ್ಕೆ ಬಂದಿದ್ದೀವಿ. ಸುದೀಪ್ ಅಣ್ಣವರು ಇಡೀ ಭಾರತಾದ್ಯಂತ ಅವರು ಇನ್ನೂ ಚಿತ್ರರಂಗದಲ್ಲಿ ಯಶಸ್ಸಿಗಳಿಸಲಿ ಅಂತ ನಾನು ಕೇಳ್ಕೊಳ್ತೀವಿ. ನಮ್ಮ ಅಂಬರೀಷ್ ಅಭಿಮಾನಿಗಳಿಂದ ಹಾಗೂ ನಮ್ಮ ಕೇಣಿಯವರ ಅಭಿಮಾನಿಗಳ ಸಂಘ ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ, ಅಣ್ಣವ್ರ ನೇತೃತ್ವದಲ್ಲಿ ನಾವು ವಾಲ್ಮೀಕಿ ಸಂಘದಿಂದ ಈ ಸುದೀಪ್ ಅಣ್ಣವ್ರಿಗೆ ಗದೆನ ಉಡುಗೊರೆ ಕೊಡ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ವೀಕೆಂಡ್ಗೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಎಲ್ಲಿಗಪ್ಪ ಹೋಗೋದು ಅಂತ ವಿಚಾರ ಮಾಡ್ತಿದ್ದೀರಾ? ಹಾಗಾದರೆ ನಾನು ನಿಮ್ಗೊಂದು ಚಾಯ್ಸ್ ಕೊಡ್ತೇನೆ. ಅಲ್ಲಿ ಹೋದರೆ ನೀವು ಹಳೆಯ ನೆನಪುಗಳಲ್ಲಿ ಜಾರಿ ಹೋಗ್ತೀರಾ. ಎಲ್ಲಿ ಏನಿದೆ ಅಂತೀರಾ? ನೀವೇ ನೋಡಿ. ಸಾಲಾಗಿ ಜೋಡಿಸಿಟ್ಟ ನಾಣ್ಯಗಳು, ತರಹೇವಾರಿ ನೋಟುಗಳು. ಹೈದರಾಲಿ ಕಾಲದ ಒಂದಾಣೆ, ಬ್ರಿಟಿಷ್ ಕಾಲದ ಕ್ವೀನ್ ಇರೋ ನಾಣ್ಯ. ಅಷ್ಟೇ ಅಲ್ಲ, ಇಲ್ಲಿ 1947ರಿಂದ 2000ರವರೆಗೆ ಮುದ್ರಣವಾದ ಎಲ್ಲ ಬಗೆಯ ನೋಟುಗಳು ಹಾಗೂ ಕಾಯಿನ್ಗಳು ಗಮನ ಸೆಳೆಯುತ್ತವೆ. ಇದೆಲ್ಲ ಕಂಡು ಬಂದಿದ್ದು ನಗರದ ಶಿಕ್ಷಕರ ಭವನದಲ್ಲಿ. ಕನ್ನಡ ನಾಡು ನಾಣ್ಯ ಸಂಘ ಇಲ್ಲಿ ನಾಣ್ಯ ಮೇಳ ಆಯೋಜಿಸಿದೆ. ಇಲ್ಲಿ ಮೋಸ್ಟ್ಲಿ ಕಾಯಿನ್ಸ್ ಮತ್ತು ನೋಟ್ಸ್ ಪ್ರದರ್ಶನ 3 ಥರದ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಒಂದು ಕಲೆಕ್ಟರ್ಸ್ ಬಂದ್ಬಿಟ್ಟು ಅವರ ಎಕ್ಸಿಬಿಟ್ಸ್ನ ತೋರಿಸ್ತಾರೆ. ಇದರಲ್ಲಿ ಬ್ರಿಟಿಷ್ ಇಂಡಿಯಾ ಕಾಯಿನ್ಸ್, ರಿಪಬ್ಲಿಕ್ ಇಂಡಿಯಾ ಕಾಯಿನ್ಸ್, ಫಾರಿನ್ ನೋಟ್ಸು, ಫಾರಿನ್ ಕಾಯಿನ್ಸು, ಟಿಪ್ಪು ಕಾಯಿನ್ಸು, ಏನ್ಷಿಯಂಟ್ ಕಾಯಿನ್ಸ್ ಎಲ್ಲ ಇದೆ. ಮತ್ತು ಆಕ್ಷನ್ ನಡೆಯುತ್ತೆ. ಸ್ವಲ್ಪ ರೇರ್ ಕಾಯಿನ್ಸ್ ಎಲ್ಲ 2 ಆಕ್ಷನ್ ಹೌಸ್ ಇದೆ, ಮಾರುದರ್ ಆಕ್ಷನ್ ಮತ್ತು ಓಸ್ವಾಲ್ ಆಕ್ಷನ್ ಅಂತ. ಅವರು ಆಕ್ಷನ್ ಕಂಡಕ್ಟ್ ಮಾಡ್ತಾರೆ. ಭಾರತ ಸೇರಿದಂತೆ 50ಕ್ಕೂ ಹೆಚ್ಚು ದೇಶಗಳ 500ಕ್ಕೂ ಹೆಚ್ಚು ಹಳೆ ನಾಣ್ಯಗಳು ಇಲ್ಲಿವೆ. ಹಾಗೆಯೇ 10ರಿಂದ 1000 ರೂಪಾಯಿ ನೋಟುಗಳಿವೆ. ಇನ್ನು ಫ್ಯಾನ್ಸಿ ಹಾಗೂ ಸ್ಟಾರ್ ನೋಟುಗಳು ಹವ್ಯಾಸಿಗಳ ಫೇವ್ರೇಟ್. ಆದರೆ ಹಳೆಯ ಕಾಲದ ನಾಣ್ಯಗಳು ಗ್ರಾಹಕರ ಫೇವ್ರೇಟ್. ಈ ನೋಟುಗಳು ಪ್ರಿಂಟ್ ಆಗಬೇಕಂದ್ರೆ ಕೆಲವು ಡ್ಯಾಮೇಜ್ ಆಗಿಬಿಡುತ್ತೆ. ಆ ಡ್ಯಾಮೇಜ್ ನೋಟನ್ನ ಮತ್ತೆ ಪ್ರಿಂಟ್ ಮಾಡೋದಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ರಿಸರ್ವ್ ಬ್ಯಾಂಕ್ ಅವರು 2006ಇಂದ ನಂಬರ್ ಮಧ್ಯೆ ಒಂದು ಸ್ಟಾರ್ ಹಾಕ್ತಾರೆ. ಸೊ ಡ್ಯಾಮೇಜ್ ಆಗಿರೋ ನೋಟ್ಗೆಲ್ಲ ಸಪ್ರೇಟಾಗಿ ಒಂದು ಸ್ಟಾರ್ ನೋಟ್ ಸೀರೀಸ್ ಅಂತ ಇಶ್ಯೂ ಮಾಡ್ತಾ ಇದ್ದಾರೆ. ಇವಾಗ ಅದೊಂದು ದೊಡ್ಡ ಕ್ರೇಜ್ ಎಲ್ಲರ ಹತ್ರ ಕಲೆಕ್ಟ್ ಮಾಡೋದಕ್ಕೆ. ಅದರಲ್ಲಿ ಆಲ್ಮೋಸ್ಟು ನಿಯರ್ಲಿ ಒಂದು 80 ವೆರೈಟೀಸ್ ಬಂದಿದೆ. ಇನ್ನು ಬ್ರಿಟಿಷ್ ಕಾಯಿನ್ಸ್ನಲ್ಲಿ ಪಂಚಮ ಜಾರ್ಜ್ ಕಾಯಿನ್ಸು, ಅದರಲ್ಲಿ 250 ಒಂದು 4 ಆಣೆ, ಆಮೇಲೆ ಒಂದು 8 ಆಣೆ,
ಇದು 250 ರುಪೀಸ್ ಆ್ಯಂಡ್ 500 ರುಪೀಸ್ ಅಂತ ಹೇಳಿದ್ದಾರೆ. ಸ್ವಲ್ಪ ಕಾಸ್ಟ್ಲಿ ಆಗಿದೆ, ಆದರೆ ದಿನಮಾನಕ್ಕೆ ತಕ್ಕಂತೆ ಈ ಕಾಸ್ಟ್ಲಿ ಆಗೋದು ಉಚಿತ ಅಂತ ನಾನು ಹೇಳೋದು. ಭಾನುವಾರ ಕೂಡ ನಾಣ್ಯ ಮೇಳ ನಡೆಯಲಿದೆ. ವೀಕೆಂಡಲ್ಲಿ ಕೊಂಚ ಟೈಮ್ ಮಾಡಿಕೊಂಡು ವಿಸಿಟ್ ಮಾಡಿ. ನಿಮ್ಮ ನಾಣ್ಯ ಸಂಗ್ರಹದ ಖಜಾನೆಗೆ ತರಹೇವಾರಿ ನಾಣ್ಯ ನೋಟುಗಳನ್ನು ತುಂಬಬಹುದು. ಹಾಗೆಯೇ ಹಳೆಯ ನೆನಪುಗಳಲ್ಲಿ ಕೊಂಚ ರಿಲ್ಯಾಕ್ಸ್ ಕೂಡ ಆಗಬಹುದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಮಮತಾ ಮಾರ್ಧಳ, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.